ನಿನ್ನೆಯಿಂದ ಸುಮಾರು 30-40 ಜನ ಕೋಲಾರ ಜಿಲ್ಲೆಯ ಮುಳಬಾಗಿಲಿಗೆ ಹೋಗಿ ಅಲ್ಲಿ ಕುರುಡುಮಲ್ಲೇಶ್ ಗಣೇಶನ ದೇವಸ್ಥಾನಕ್ಕೆ ಪೂಜೆ ಮಾಡಿ ಮತ್ತು ಇವತ್ತು ಮೈಸೂರಿಗೆ ಬಂದು ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದು ಇಲ್ಲಿ ಕೂಡ ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವೆಲ್ಲ ಒಂದು ಪೂಜೆಯನ್ನು ಕೂಡ ಮಾಡಿಸಿದ್ದೇವೆ. ಪಕ್ಷದಲ್ಲಿ ಆಂತರಿಕವಾಗಿ ಕೆಲವು ದುಷ್ಟಶಕ್ತಿಗಳು ಪಕ್ಷದಲ್ಲಿ ಇದ್ಕೊಂಡೇ ಪಕ್ಷದ ವಿರುದ್ಧ ಮಾತಾಡುವಂಥದ್ದು, ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥದ್ದು, ಪಕ್ಷದ ಇಮೇಜನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ದೃಷ್ಟಿಯಿಂದ ನಾವು ಪಕ್ಷದ ಪರವಾಗಿದ್ದೇವೆ ಅನ್ನೋಂಥ ಒಂದು ಮೆಸೇಜು ಕಾರ್ಯಕರ್ತರಲ್ಲಿ ಮೂಡಬೇಕಾಗಿದೆ. ಪಕ್ಷದ ಕಾರ್ಯಕರ್ತರಲ್ಲಿ ಭಾಳಷ್ಟು ಗೊಂದಲ ಉಂಟಾಗಿದೆ. ಇದೇನಾಗ್ತದೆ ಅಂದರೆ, ಒಬ್ಬ ಮನುಷ್ಯ ಒಂದು ಸುಳ್ಳನ್ನು 100 ಸರಿ ಹೇಳಿದರೆ ಅದು ಸತ್ಯ ಅಂತೇಳಿ ಜನ ಭಾವಿಸ್ತಾರೆ. ಹಾಗಾಗಿ ಇವತ್ತು ಹಾದಿ ಬೀದಿಯಲ್ಲಿ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪನವರು ಅವ್ರ ಬಗ್ಗೆ ಬಾಯಿಗೆ ಬಂದಾಗೆ ಮಾತಾಡೋದು, ಪಕ್ಷದ ವರಿಷ್ಠರ ಬಗ್ಗೆ ಮಾತಾಡ್ಕೊಳ್ಳೋಂತ ಹೋಗೋದು ಎಲ್ಲರೂ ಕೂಡ ನೋಡಿದ್ದಾರೆ. ಇಲ್ಲಿ ವಿಷಯ ಏನಂದರೆ, ಬಸವನಗೌಡ ಪಾಟೀಲ್ ಅವರು ಯತ್ನಾಳ್ ಅವರಿಗೆ ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಅವ್ರ ಬಗ್ಗೆ ಅಪಸ್ವರ ಇದ್ದರೆ ಅದನ್ನು ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು, ಕೇಂದ್ರದ ಟಚ್ ಇರೋಂಥವ್ರು ಅಲ್ಲಿ ಹೋಗಿ ಹೈಕಮಾಂಡ್ ಗಮನಕ್ಕೆ ತಂದು 4 ಗೋಡೆಗಳ ಮಧ್ಯೆ ಚರ್ಚೆ ಮಾಡಬೇಕೇ ಹೊರತು ಹಾದಿ ಬೀದಿಯಲ್ಲಿ ಮಾಡಿ ಪಕ್ಷದ ಇಮೇಜ್ಗೆ ಧಕ್ಕೆ ಮಾಡೋಂಥ ಕೆಲಸ ಮಾಡಬಾರ್ದು. ಇವತ್ತು ಅವರು ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡಬೇಕೇ ಹೊರತು ಕಾಂಗ್ರೆಸ್ ಅವರು ಒಂಥರ ಏನಾಗಿದೆ ಅಂದರೆ, ಪ್ರಚಾರದ ಹುಚ್ಚು ಹಿಡಿದು ಬಿಟ್ಟಿದೆ ಆ ಮನುಷ್ಯನಿಗೆ. ಪ್ರಚಾರ ಬೇಕು, ಪ್ರತಿದಿನ ಬಸವನಗೌಡ ಪಾಟೀಲ್ ಯತ್ನಾಳು ಟಿ ವಿಯಲ್ಲಿ ಬರಬೇಕು ಅಂತ. ಆ ದೃಷ್ಟಿಯಿಂದ ಅವರು ಪಕ್ಷದ ವರಿಷ್ಠರನ್ನ ಕೂಡ ಇವತ್ತು ವಿಜೇಂದ್ರ ಅವ್ರನ್ನ ಮತ್ತು ಯಡಿಯೂರಪ್ಪ ಅವ್ರನ್ನ ಬಯಕ್ಕಂತ ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾವಾಗಲೂ ಏನಾಗ್ತದೆ ಅಂತ ಹೇಳಿದರೆ, ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಮಾತಾಡ್ತಾ ಹೋದರೆ ಅದಕ್ಕೆ ಬೆಲೆ ಬರೋದಿಲ್ಲ. ಪಕ್ಷದ ವರಿಷ್ಠರ ಬಗ್ಗೆ ಮಾತಾಡಿದಾಗ ತಕ್ಷಣ ಅದಕ್ಕೆ ಗಮನ ಕೊಡ್ತಾರೆ. ಹಾಗಾಗಿ ಯಡಿಯೂರಪ್ಪನವ್ರು ಬೈಯೋಂಥ ಕೆಲಸ ಮಾಡ್ತಾಯಿದ್ದಾರೆ. ಯಡಿಯೂರಪ್ಪನವ್ರು ಬೈಯೋದ್ರಿಂದ ನಿಮ್ಮ ಇಮೇಜು ವೃದ್ಧಿ ಆಗೋದಿಲ್ಲ. ಇವತ್ತು ಹಾದಿ ಬೀದಿಯಲ್ಲಿ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಭಾಳಷ್ಟು ನೊಂದಿದ್ದಾರೆ. ಭಾಳಷ್ಟು ಜನ ಬೇಜಾರಾಗಿ ಇವತ್ತು ಫೋನ್ಗಳು ಮಾಡ್ತಾಯಿದ್ದಾರೆ. ಎಲ್ಲಿ ಹೋದರೂ ಕೂಡ ಆ ಯತ್ನಾಳ್ ಬಾಯಿ ಮುಚ್ಚ್ರಿ ಅಂಥೇಳಿ. ಇದು ಕೇವಲ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಅವರಿಗೆ ನಿಜವಾಗಿ ಪಕ್ಷದ ಬಗ್ಗೆ ಕಳಕಳಿ ಇಲ್ಲ ಅಂಥೇಳಿ ನಮ್ಮ ಭಾವನೆ. ಅದಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಹೋಗಬೇಕು.